ಸ್ನೇಹಿತರೆ, ಈವರೆಗೆ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಉಗ್ರಪ್ಪನವರ ಅಭಿಪ್ರಾಯಗಳಿಗೆ ಸಹಮತವನ್ನು ವ್ಯಕ್ತಪಡಿಸ್ತಾ ಕೆಲವು ವಿಚಾರಗಳಿಗೆ ಈ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಬೇಕು ಅಂತ ಅಂದುಕೊಂಡು, ವಿಶೇಷವಾಗಿ ರಾಹುಲ್ ಗಾಂಧಿಯವರು ತಮ್ಮ ಅಮೇರಿಕ ಪ್ರವಾಸದಲ್ಲಿ ಮಾತನಾಡಿದ ಅನೇಕ ವಿಚಾರಗಳನ್ನು ಭಾರತೀಯ ಜನತಾ ಪಕ್ಷದ ಅತ್ಯುನ್ನತ ನಾಯಕರು ಅಲ್ಲಿಂದ ಕೊನೆಯ ಕಾರ್ಯಕರ್ತನವರೆಗೆ ಒಂದೇ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಅವರ ಅಭಿಪ್ರಾಯ ಹೀಗಿದೆ: ರಾಹುಲ್ ಗಾಂಧಿಯವರು ಹೊರದೇಶಕ್ಕೆ ಹೋದಾಗ ಸತ್ಯವನ್ನು ನುಡಿಯಬಾರದು, ಸುಳ್ಳನ್ನು ಮಾತ್ರ ಹೇಳಬೇಕು ಅಂತ ಅನ್ನುವ ಆಗ್ರಹ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ, ಅವರು ಎತ್ತಿರುವ ಅನೇಕ ಪ್ರಶ್ನೆಗಳಿಗೆ ಭಾರತೀಯ ಜನತಾ ಪಕ್ಷದ ನಾಯಕರು ಉತ್ತರ ಕೊಡ್ತಾ ಇಲ್ಲ. ತಮಗೆ ಅನುಕೂಲಕರವಾದ ಒಂದು ಅಂಶವನ್ನು ಮಾತ್ರ ಎತ್ತಿಕೊಂಡು ಉತ್ತರ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಮೀಸಲಾತಿಯನ್ನು ಕುರಿತ ಪ್ರಶ್ನೆಯನ್ನು ಎತ್ತಿ ಅದನ್ನು ತಿರುಗುಬಾಣವನ್ನಾಗಿ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಮೀಸಲಾತಿ ಎಲ್ಲಿಯವರೆಗೆ ಈ ದೇಶದಲ್ಲಿ ಸಮಾನತೆ, ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಬರ್ತದೆ, ಅಲ್ಲಿಯವರೆಗೆ ಮೀಸಲಾತಿಯನ್ನು ಮುಂದುವರಿಸ್ತೇವೆ. ಆ ನಂತರ ಸಮಾನತೆ ಬಂದಿದೆ ಅಂತ ಆದಮೇಲೆ ಅದರ ಬಗ್ಗೆ ಪುನರಾಲೋಚನೆ ಮಾಡ್ತಕ್ಕಂಥ ಚಿಂತನೆಯನ್ನು ನಡೆಸ್ತೇವೆ ಅಂತ ಹೇಳಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ನಿಲುವು ಮತ್ತು ನಮ್ಮೆಲ್ಲರ ಅಭಿಪ್ರಾಯ. ಎಲ್ಲಿಯವರೆಗೆ ಸಾಮಾಜಿಕ ಸಮಾನತೆ ಬರೋದಿಲ್ಲ, ಆರ್ಥಿಕ ಸಮಾನತೆ ಬರೋದಿಲ್ಲ, ಅಲ್ಲಿಯವರೆಗೆ ಮೀಸಲಾತಿ ಒಂದು ಅನಿವಾರ್ಯವಾದ ಸಾಧನ ಅವರನ್ನು ಮೇಲಕ್ಕೆತ್ತೋದಕ್ಕೆ. ಆ ಸಾಧನವನ್ನು ನಿರಂತರವಾಗಿ ಬಳಸಬೇಕಾದಂಥ ಅನಿವಾರ್ಯತೆ ಇವತ್ತು ಇದೆ. ಈ ಮೀಸಲಾತಿ ಬರೀ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಇವತ್ತಿಲ್ಲ. ದೇಶದ ಎಲ್ಲ ಸಮುದಾಯಗಳಿಗೆ ಮೀಸಲಾತಿ ಇದೆ. ಆರ್ಥಿಕವಾಗಿ ಹಿಂದುಳಿದ ಯಾರನ್ನು ನಾವು ಈ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಮೇಲಿನವರು ಅಂತ ಕರಿತೇವೆ, ಅವರಿಗೆ ಮೀಸಲಾತಿ ಇದೆ. ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಇದೆ. ಕೆಳಗಿನ ದುರ್ಬಲ ವರ್ಗಗಳಿಗೆ ಮೀಸಲಾತಿ ಇದೆ. ಆದ್ದರಿಂದ ಮೀಸಲಾತಿ ಕೇವಲ ಪರಿಶಿಷ್ಟ ಜಾತಿಯವರಿಗೆ ಅಂತ ಭಾವಿಸೋದು ಇವತ್ತು ಅಪ್ರಸ್ತುತವಾದದ್ದು ಮತ್ತು ತಪ್ಪು ಕಲ್ಪನೆ. ಆದರೆ ರಾಹುಲ್ ಗಾಂಧಿಯವರನ್ನು ಮೀಸಲಾತಿ ವಿರೋಧಿ ಅಂತ ಹೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು ವಸ್ತುಸ್ಥಿತಿಯನ್ನು ತಿರುಚುವ ಪ್ರಯತ್ನ ಮತ್ತು ಹತಾಶ ಪ್ರಯತ್ನ ಅಂತೇಳಿ ನಾನು ಕರಿತೇನೆ ಬಿ ಜೆ ಪಿ ನಾಯಕರಿಗೆ. ಅದನ್ನು ಈ ರಾಷ್ಟ್ರವನ್ನು ಮುನ್ನಡೆಸ್ತಿರ್ತಕ್ಕಂಥ ಗೃಹ ಮಂತ್ರಿಗಳು, ರಕ್ಷಣಾ ಮಂತ್ರಿಗಳಂತ ಅವ್ರ ಬಾಯಲ್ಲಿ ನಾವು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆ ರಾಹುಲ್ ಗಾಂಧಿಯವ್ರ ಮಾತನ್ನು ಹೀಗೆ ತಿರುಚ್ತಾ ಇದ್ದಾರೆ ಅಂತ ಅಂದರೆ, ಜನರನ್ನು ಮತ್ತೆ ಭಾರತೀಯರನ್ನು ದಾರಿ ತಪ್ಪಿಸುವ ಪ್ರಯತ್ನ ಅದು. ಆದರೆ ಅವರ ಉಳಿದ ನಿಜವಾದ ಪ್ರಶ್ನೆಗಳಿಗೆ ಭಾರತೀಯ ಜನತಾ ಪಕ್ಷ ಉತ್ತರ ಹೇಳ್ತಾ ಇಲ್ಲ. ರಾಹುಲ್ ಗಾಂಧಿಯವರು ಏನೇನು ಮಾತಾಡಿದ್ದಾರೆ? ಭಾರತ ಮತ್ತು ಚೀನಾದ ಸಂಬಂಧವನ್ನು ಕುರಿತು ಸುಮಾರು 4,000 ಚದರ ಮೀಟರ್ ಭಾರತದ ಭೂಮಿಯಲ್ಲಿ ಚೀನಾದ ಸೈನಿಕರಿದ್ದಾರೆ, ಇದನ್ನು ನಮ್ಮ ಪತ್ರಿಕೆಗಳು ಬರೀತಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಯಾಕೆ ಬಿ ಜೆ ಪಿ ಇದಕ್ಕೆ ಉತ್ತರ ಕೊಡ್ತಾ ಇಲ್ಲ? ಪ್ರಧಾನಮಂತ್ರಿಯವರು ಇದ್ರ ಬಗ್ಗೆ ಯಾಕೆ ಚಕಾರ ಎತ್ತಾ ಇಲ್ಲ? ಮತ್ತು ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ಈ ಪ್ರಶ್ನೆಯನ್ನು ಎತ್ತಿಕೊಂಡು ಭಾರತೀಯರಿಗೆ ಯಾಕೆ ಉತ್ತರ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇಲ್ಲ? ಬದಲಿಗೆ ಮೀಸಲಾತಿ ಒಂದನ್ನೇ ಆಯ್ಕೆ ಮಾಡಿಕೊಂಡು ಹೇಳೋ ಪ್ರಯತ್ನವನ್ನು ಮಾಡ್ತಿದ್ದಾರಲ್ಲ, ಯಾಕೆ ಅಂತ. ರಾಹುಲ್ ಗಾಂಧಿಯವರು ಇನ್ನೊಂದು ಮುಖ್ಯವಾದ ವಿಚಾರ ಹೇಳಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಭಾರತದ ಪ್ರಜಾತಂತ್ರ ವ್ಯವಸ್ಥೆ ಶಿಥಿಲಗೊಳ್ಳುತ್ತಿದೆ, ಭಗ್ನಗೊಳ್ತಾ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಇದು ಸತ್ಯವೇ ಅಲ್ಲವೇ ಅನ್ನೋದನ್ನು ಅವರು ಜನರ ಮುಂದೆ ಹೇಳಬೇಕಾಗಿತ್ತಲ್ಲ. ರಾಹುಲ್ ಗಾಂಧಿಯವರು ಸುಳ್ಳು ಹೇಳ್ತಾ ಇದ್ದರೆ ಯಾವ ಕಾರಣಗಳಿಂದ ಸುಳ್ಳನ್ನು ಹೇಳ್ತಿದ್ದಾರೆ ಅನ್ನೋದನ್ನು ಜನರಿಗೆ ಹೇಳಬೇಕು. ಅದನ್ನು ಹೊರತುಪಡಿಸಿ ರಾಹುಲ್ ಗಾಂಧಿಯವ್ರದ್ದು ಕಾರಣ ಕೂಡ ಕೊಟ್ಟಿದ್ದಾರೆ. ಏನು? ಮಹಾರಾಷ್ಟ್ರದಲ್ಲಿದ್ದಂಥ ಕಾಂಗ್ರೆಸ್ಸಿನ ಶಾಸಕರನ್ನು, NCP ಶಾಸಕರನ್ನು, ಕಾಂಗ್ರೆಸ್ ಮತ್ತು NCP ಶಿವಸೇನೆಯ ಸರ್ಕಾರವನ್ನು ರಾತ್ರೋರಾತ್ರಿ BJP ಸರ್ಕಾರವನ್ನಾಗಿ ಮಾಡಿರೋದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಅಷ್ಟು ಮಾತ್ರ ಅಲ್ಲ,
ಕಾಂಗ್ರೆಸ್ಸಿನ ಶಾಸಕರು ಬಿಜೆಪಿ ಶಾಸಕರಾಗಿ ಪರಿವರ್ತನೆ ಆದದ್ದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಇದು ಪ್ರಜಾಪ್ರಭುತ್ವವನ್ನು ಶಿಥಿಲಗೊಳಿಸುವ ಬಹಳ ದೊಡ್ಡ ಪ್ರಯತ್ನ ಅನ್ನೋ ಮಾತನ್ನು ಹೇಳಿದ್ದಾರೆ. ಇದಕ್ಕಾಕೆ ಬಿಜೆಪಿಯವರು ಉತ್ತರ ಕೊಡ್ತಾ ಇಲ್ಲ? ಯಾಕೆ ಇದ್ರ ಪರವಾಗಿ ನಾವು ಮಾಡಿದ ಸರಿ ಅಂತ ಹೇಳೋಕ್ಕೆ ಅವ್ರಿಗೆ ಧೈರ್ಯ ಯಾಕೆ ಬರ್ತಾ ಇಲ್ಲ? ಯಾಕೆಂದರೆ ಅವ್ರು ಮಾಡಿರೋದು ಪ್ರಜಾತಾಂತ್ರಿಕ ಅಪರಾಧ ಅನ್ನೋದು ಅವ್ರಿಗೆ ಗೊತ್ತಿದೆ. ಅದಕ್ಕಾಗಿ ಆ ಪ್ರಶ್ನೆಗೆ ಉತ್ತರ ಹೇಳ್ತಾ ಇಲ್ಲ. ಇನ್ನು ವಿರೋಧ ಪಕ್ಷಗಳ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತಗೊಳಿಸಿ ಅವರು ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳದಂತೆ ಮಾಡುವ ಪ್ರಯತ್ನವನ್ನು ಮಾಡಿರೋದು ಪ್ರಜಾಪ್ರಭುತ್ವವನ್ನು ಬಲಗೊಳಿಸುವ ಪ್ರಯತ್ನವೇ? ಹಾಗೆ ಬಲಗೊಳಿಸುವ ಪ್ರಯತ್ನ ಆಗಿದ್ದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಶಿಥಿಲಗೊಳ್ಳುತ್ತಿದೆ ಅಂತ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ ಅದು ಅಕ್ಷರಶಃ ಸತ್ಯ ಸಂಗತಿ. ಆದರೆ ಅದಕ್ಕೆ ಬಿಜೆಪಿಯವರು ಉತ್ತರ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ರಾಹುಲ್ ಗಾಂಧಿಯವರು ಒಂದು ವೇಳೆ ಮಣಿಪುರದಲ್ಲಿ ಕಳೆದ 1.5 ವರ್ಷದಿಂದ ಹಿಂಸಾಚಾರ ನಡೀತಿದೆ, ಕೇಂದ್ರ ಸರ್ಕಾರ ಹಿಂಸೆಯನ್ನು ಹತ್ತಿಕ್ಕುವ, ಅಲ್ಲಿ ಶಾಂತಿ ನೆಲೆಸುವಂತೆ ಮಾಡುವ ಯಾವ ಪ್ರಯತ್ನವನ್ನು ಮಾಡ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಬಿಜೆಪಿ ತಯಾರಿಲ್ಲ. ಈ ಎಲ್ಲವನ್ನು ಬಿಟ್ಟು ಮೀಸಲಾತಿ ಒಂದು ವಿಚಾರವನ್ನು ಎತ್ತಿಕೊಂಡು ರಾಹುಲ್ ಗಾಂಧಿಯವರು ದೇಶದ್ರೋಹದ ಕೆಲಸವನ್ನು ಮಾಡ್ತಿದ್ದಾರೆ, ಭಾಷಣವನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಆಪಾದನೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ರಾಹುಲ್ ಗಾಂಧಿಯವರನ್ನು ವಿರೋಧ ಪಕ್ಷದ ನಾಯಕರಾಗಿ ಬಿಜೆಪಿ ಇನ್ನೂ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ, ಅವ್ರಿಗೆ ಆಗಿಲ್ಲ. ಈವರೆಗೆ ಅವರ ಸತ್ಯವನ್ನು ಅವರು ಅರ್ಥ ಮಾಡಿಕೊಳ್ಳಿಕ್ಕೆ ಅಥವಾ ಅದನ್ನು ಡೈಜೆಸ್ಟ್ ಮಾಡಿಕೊಳ್ಳಿಕ್ಕೆ ಅವರಿಂದ ಇನ್ನೂ ಕೂಡ ಸಾಧ್ಯ ಆಗಿಲ್ಲ. ಯಾವುದೇ ಸಂದರ್ಭದಲ್ಲಿ ಪಾರ್ಲಿಮೆಂಟಿನ ಒಳಗೆ, ಪಾರ್ಲಿಮೆಂಟಿನ ಹೊರಗೆ, ಭಾರತದ ಒಳಗೆ ಅಥವಾ ವಿದೇಶದ ವೇದಿಕೆಗಳಲ್ಲಿ ಸತ್ಯವನ್ನೇ ಮಾತನಾಡುವ ಪ್ರಯತ್ನವನ್ನು ರಾಹುಲ್ ಗಾಂಧಿಯವರು ಅವತ್ತು ಮಾಡ್ತಿದ್ದಾರೆ, ಇವತ್ತು ಮಾಡ್ತಾ ಇದ್ದಾರೆ. ಸತ್ಯವನ್ನು ಮಾತನಾಡೋದು ದೇಶದ್ರೋಹ ಅಂತ ಆದರೆ, ಸುಳ್ಳು ಮಾತನಾಡೋದೇ ದೇಶ ಪ್ರೇಮ ಅಂತಾದರೆ ಭಾರತೀಯ ಜನತಾ ಪಕ್ಷದವರು ಸರಿಯಾಗಿದ್ದಾರೆ ಅಂತ ಆಯಿತು. ಸುಳ್ಳು ದೇಶ ಪ್ರೇಮದ ಸಂಕೇತ ಆದರೆ, ಸತ್ಯ ಹೇಳೋದು ದೇಶದ್ರೋಹದ ಸಂಕೇತ ಆದರೆ ರಾಹುಲ್ ಗಾಂಧಿಯವರು ಅದನ್ನೂ ಹೇಳಿದ್ದಾರೆ. ಬಹುಶಃ ಭಾರತದಲ್ಲ, ಇಡೀ ಪ್ರಪಂಚದಲ್ಲಿ ನಾನೊಬ್ಬ ಇಷ್ಟೊಂದು ಕೇಸುಗಳನ್ನು ಎದುರಿಸುತ್ತಿರುವ ರಾಜಕೀಯ ನಾಯಕ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂದರೆ ಇದರ ಅರ್ಥ ರಾಹುಲ್ ಗಾಂಧಿಯವರನ್ನು ಕುರಿತು ಭಾರತೀಯ ಜನತಾ ಪಕ್ಷಕ್ಕೆ ಎಷ್ಟೊಂದು ಭಯ ಇದೆ ಅನ್ನೋದು ಗೊತ್ತಾಗ್ತದೆ. ಭಯದಿಂದ ಆಡುತ್ತಿರುವ ಮಾತೇ ಹೊರತು ರಾಜಕೀಯವಾಗಿ ಎದುರಿಸುವ, ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ಪಕ್ಷವನ್ನು ಎದುರಿಸುವ ಕೆಲಸವನ್ನು ಬಿಜೆಪಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಸೊ ಆದ್ದರಿಂದ ನಾವು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಮತ್ತು ಕಾಂಗ್ರೆಸ್ ಪಕ್ಷದಿಂದ ರಾಹುಲ್ ಗಾಂಧಿಯವರ ಮಾತುಗಳಿಗೆ ಪೂರ್ಣ ಬೆಂಬಲವನ್ನು ಕೊಡ್ತೇವೆ. ಅಷ್ಟು ಮಾತ್ರ ಅಲ್ಲ, ಅವರು ಆಡುವ ಮಾತು ದೇಶದ್ರೋಹದ ಮಾತು ಅಂತಾದರೆ ಇಡೀ ಭಾರತದ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ದೇಶದ್ರೋಹವನ್ನು ಒಪ್ಪಿಕೊಂಡಂತಾಗ್ತದೆ. ಕ್ರಮ ತಗೊಳ್ಳಿ ಬಿಜೆಪಿಯವರು, ನೋಡೋಣ. ಆದರೆ ಸತ್ಯವನ್ನೇ ನುಡಿಬೇಕು ಅಂತ ಅನ್ನುವ ರಾಹುಲ್ ಗಾಂಧಿಯವರ ಕೈಂಕರ್ಯಕ್ಕೆ, ಧೀಶಕ್ತಿಗೆ ಸದಾ ನಮ್ಮ ಬೆಂಬಲ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಪುನರುಚ್ಚಾರ ಮಾಡಿ ಅವರು ಆ ಕಾರ್ಯವನ್ನು ಮುಂದುವರಿಸ್ತಾರೆ. ಬಿಜೆಪಿ ತನ್ನ ಸುಳ್ಳು ಪ್ರಚಾರ ತಂತ್ರವನ್ನು ಮುಂದುವರಿಸಿ ಎಷ್ಟು ದಿನಗಳವರೆಗೆ ಜನರನ್ನು ಮೋಸ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತದೋ ಅದನ್ನು ನಾವು ಕಾದು ನೋಡ್ತೇವೆ. ಆದರೆ ನಮ್ಮ ಸತ್ಯ ಹೇಳುವ ಕೈಂಕರ್ಯವನ್ನು ಬಿಡೋದಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ಬಂದೆ ರಾಮಚಂದ್ರ ರಮೇಶ್ ರತು. ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಪತ್ರಕರ್ತ ಸ್ನೇಹಿತರಿಗೆ ಸ್ವಾಗತ. ತಾವೆಲ್ಲರೂ ಕೂಡ ಕಳೆದ 4-5 ದಿವಸದಲ್ಲಿ ದೇಶದ ವಿರೋಧ ಪಕ್ಷದ ನಾಯಕರು ಲೋಕಸಭೆಯಲ್ಲಿ ಅಧಿಕೃತವಾಗಿ ಸಾಂವಿಧಾನಿಕ ಹುದ್ದೆಯನ್ನು ಹೊಂದಿರುವಂತಹ ಲೀಡರ್ ಆಫ್ ದಿ ಆಪೋಸಿಷನ್ ರಾಹುಲ್ ಗಾಂಧಿಯವರು ಅಮೆರಿಕದಲ್ಲಿ ಹಲವಾರು ಇಂಟರ್ವ್ಯೂಗಳಲ್ಲಿ, ಚರ್ಚೆಗಳಲ್ಲಿ ಭಾರತದ ವಿರುದ್ಧ ಮಾತನಾಡಿರೋದನ್ನ ಬಹಳ ಗಂಭೀರವಾಗಿ ದೇಶ ಇವತ್ತು ಪರಿಗಣಿಸ್ತಾ ಇದೆ. ರಾಹುಲ್ ಗಾಂಧಿ ಅವರ ಮಾತುಗಳು ಸುಳ್ಳಲ್ಲಿ ತುಂಬಿರೋದಷ್ಟೇ ಅಲ್ಲದಲೆ
ಭಾರತವನ್ನ ವಿರೋಧ ಮಾಡುವಂತಹ ಶಕ್ತಿಗಳಿಗೆ ಹೊಸದಾಗಿ ಒಂದು ಜೀವ ಕೊಟ್ಟು ಹೊಸ ಶಕ್ತಿ ಕೊಟ್ಟಂತೆ ಕಾಣಿಸ್ತಾ ಇದೆ. ವಿದೇಶದಲ್ಲಿ ರಾಹುಲ್ ಗಾಂಧಿ ಅವರು ಮೀಟ್ ಮಾಡಿರುವಂತಹ ವ್ಯಕ್ತಿಗಳು, ಅವರ ಆಂಟಿಸಿಡೆಂಟ್ಸು, ಅವರ ಹಿಸ್ಟ್ರಿಯನ್ನು ತೆಗೆದು ನೋಡಿದ್ರೆ ರಾಹುಲ್ ಗಾಂಧಿಯವರು ಯಾರು ಭಾರತದ ವಿರೋಧಿಗಳಿದಾರೋ ಅವ್ರ ಜೊತೆಗೆ ರಾಹುಲ್ ಗಾಂಧಿಯವರು ಸ್ನೇಹಿತರಾಗಿರುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಂಡಿಯಾಸ್ ಎನಿಮೀಸ್ ಆರ್ ರಾಹುಲ್ ಗಾಂಧೀಸ್ ಫ್ರೆಂಡ್ಸ್. ಇದು ರಾಹುಲ್ ಗಾಂಧಿ ಅವರ ವರ್ತನೆ, ಅವರು ವಿದೇಶದಲ್ಲಿ ಆಡಿರುವಂತಹ ಮಾತುಗಳು, ಭೇಟಿ ಮಾಡಿರುವಂತಹ ಜನ, ಇದರಿಂದ ಬಹಳ ಸ್ಪಷ್ಟ ಆಗ್ತಾ ಇದೆ. ದೇಶದ ಒಳಗಡೆ ರಾಹುಲ್ ಗಾಂಧಿಯವರು ಬಿಜೆಪಿ ರಿಸರ್ವೇಶನ್ ಅನ್ನು ತೆಗೆದುಹಾಕ್ಬಿಡುತ್ತೆ, ಜಾತಿ ಆಧಾರದ ಸೆನ್ಸಸ್ ಮಾಡಿ ಒಬಿಸಿಗಳಿಗೆ ಅನ್ಯಾಯ ಆಗ್ತಾ ಇದೆ, SC STಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ದೇಶದ ಒಳಗಡೆ ಇದ್ದಾಗ ಭಾಷಣ ಮಾಡ್ತಾರೆ. ಅದೇ ವಿದೇಶದಲ್ಲಿ ಹೋಗಿದ ತಕ್ಷಣನೇ, ಅಮೆರಿಕದಲ್ಲಿ ಇದ್ದಿದ ತಕ್ಷಣನೇ ಬಹುಶಃ ಆ ಭಾಷಣ ಇಂಗ್ಲಿಷ್ ನಲ್ಲಿ ಮಾತಾಡೋದ್ರಿಂದ ಇಲ್ಲಿರೋರು ಯಾರು ಕೇಳಿಸ್ಕೊಳ್ಳೋದಿಲ್ಲ ಅಂತ ಅನ್ಕೊಂಡು ಕಾಂಗ್ರೆಸ್ ಪಾರ್ಟಿಗೆ ಅವಕಾಶ ಆಯಿತು ಅಂತಂದ್ರೆ ನಾವು ರಿಸರ್ವೇಶನ್ ಅನ್ನು ತೆಗೆದಾಕ್ತೀವಿ ಎನ್ನುವಂತ ಭಾಷಣವನ್ನು ವಿದೇಶದಲ್ಲಿ ಮಾಡ್ತಾರೆ. ಈ ಹಿಪೋಕ್ರಸಿ, ಈ ಆಷಾಢಭೂತಿತನ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಾರ್ಟಿಯ ಪಾಲಿಟಿಕ್ಸ್ ಅನ್ನ ಇವತ್ತು ಜನಕ್ಕೆ ಎದುರು ತೋರಿಸ್ತಾ ಇದೆ. ರಾಹುಲ್ ಗಾಂಧಿ ಅವರು ರಿಸರ್ವೇಶನ್ ಅನ್ನು ತೆಗೆದಾಕ್ತೀವಿ ಅಂತ ಹೇಳಿ ಅಮೆರಿಕದಲ್ಲಿ ಮಾತನಾಡಿರುವಂತಹ ಭಾಷಣ ನನಗಂತೂ ಆಶ್ಚರ್ಯ ಕೊಡ್ತಾ ಇಲ್ಲ. ಕಾರಣ ಅಂದ್ರೆ ರಾಹುಲ್ ಗಾಂಧಿಯ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ, ತನ್ನ ಇತಿಹಾಸದಲ್ಲಿ ನೆಹರು ಅವರಿಂದ ಪ್ರಾರಂಭ ಆಗಿ ರಾಜೀವ್ ಗಾಂಧಿವರೆಗೆ ರಿಸರ್ವೇಶನ್ ಅನ್ನು ವಿರೋಧ ಮಾಡ್ಕೊಂಡು ಬಂದಿರುವಂತಹ ಪಾರ್ಟಿ. ರಿಸರ್ವೇಶನ್ ಅನ್ನು ದೇಶದಲ್ಲಿ ಶುರು ಮಾಡಬೇಕು ಅಂತ ಕೊಟ್ಟಾಗ ನೆಹರು ಅವರು ದೇಶದ ಎಲ್ಲ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ರಿಸರ್ವೇಶನ್ ನಿಂದ ದೇಶಕ್ಕೆ ನುಕ್ಸಾನ್ ಆಗತ್ತೆ ಅಂತ ಪತ್ರ ಬರೀತಾರೆ. ಒಬಿಸಿಗಳಿಗೆ ರಿಸರ್ವೇಶನ್ ಕೊಡಬೇಕು, ಅದಕ್ಕೊಂದು ಸಮಿತಿ ರಚನೆ ಮಾಡಿ ಅದ್ರ ಬಗ್ಗೆ ಸ್ಟಡಿ ಆಗಬೇಕು ಅಂತ ಹೇಳಿ ಕಾಕಾ ಕಾಡೇಲ್ಕರ್ ವರದಿಯನ್ನ 1956 ನಲ್ಲೇ ತಯಾರು ಮಾಡಿದ್ರು. ಆ ವರದಿಯನ್ನ ಡಸ್ಟ್ಬಿನ್ ನಲ್ಲಿ ಇಟ್ಟು ಒಬಿಸಿಗಳಿಗೆ VP ಸಿಂಗ್ ಅವರು ಬಂದು ಮಂಡಲ್ ರಿಸರ್ವೇಶನ್ ತೆಗೆದುಕೊಂಡು ಬರೋವರೆಗೂ ಕೂಡ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ. VP ಸಿಂಗ್ ಸರ್ಕಾರ ಅಧಿಕಾರದಲ್ಲಿ ಬಂದು ಮಂಡಲ್ ಕಮಿಷನ್ ಶಿಫಾರಸುಗಳನ್ನು ಜಾರಿಗೆ ತರಬೇಕು ಅಂತ ಬಂದಾಗ್ಲೂ ಕೂಡ ರಾಜೀವ್ ಗಾಂಧಿ ಅವರು ಅವಾಗಿನ ಲೀಡರ್ ಆಫ್ ಅಪೋಸಿಷನ್ ಆಗಿ ಕಾಂಗ್ರೆಸ್ ಪಾರ್ಟಿಯ ಅಧಿಕೃತ ನಾಯಕರಾಗಿ ಅತ್ಯಂತ ದೊಡ್ಡ ವಿರೋಧ ಮಾಡಿದ್ರು. ರಾಹುಲ್ ಗಾಂಧಿ ಅವರ ತಂದೆ ಅವರ ಇಡೀ ರಾಜಕೀಯ ಜೀವನದಲ್ಲಿ ಮಾಡಿರುವಂತ ಅತ್ಯಂತ ದೊಡ್ಡ ಭಾಷಣ ಯಾವುದು ಅಂತಂದ್ರೆ ಮಂಡಲ್ ಕಮಿಷನ್ ಶಿಫಾರಸ್ಸಿನ ವಿರೋಧ ಮಾಡಿರುವಂತ ಭಾಷಣ. ಶಿಕ್ಷಣದಲ್ಲಿ ಮತ್ತೆ ಉದ್ಯೋಗದಲ್ಲಿ ರಿಸರ್ವೇಶನ್ ಕೊಡಬೇಕು ಅಂತ ಪ್ರಸ್ತಾಪ, ಮಂಡಲ್ ಕಮಿಷನ್ ಪ್ರಸ್ತಾಪ ಬಂದಾಗ ರಾಜೀವ್ ಗಾಂಧಿ ಅವರು ನವಭಾರತ್ ಟೈಮ್ಸ್ ಅನ್ನುವಂತ ಒಂದು ನ್ಯೂಸ್ ಪೇಪರಿಗೆ ಇಂಟರ್ವ್ಯೂ ಕೊಡ್ತಾ ರಿಸರ್ವೇಶನ್ ಕೊಡುವಂತ ನೆಪದಲ್ಲಿ ನಾವು ಬುದ್ಧುಗಳಿಗೆ, ಇದೇ ಪದ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ರಿಸರ್ವೇಶನ್ ಕೊಡುವಂತ ನೆಪದಲ್ಲಿ ನಾವು ಬುದ್ಧುಗಳಿಗೆ ಪ್ರೋತ್ಸಾಹ ಕೊಡೋದಿಕ್ಕಾಗೋದಿಲ್ಲ ಅನ್ನುವಂತಹ ಮಾತನ್ನ ರಾಜೀವ್ ಗಾಂಧಿ ಅವರು ಈ ದೇಶದ ಒಬಿಸಿ ವರ್ಗಕ್ಕೆ, SC ST ವರ್ಗಕ್ಕೆ ಅನ್ಯಾಯ ಮಾಡಿ, ಅಪಮಾನ ಮಾಡಿ ಮಾತನಾಡಿದ್ದಾರೆ. ಇಟ್ ಇಸ್ ಆನ್ ರೆಕಾರ್ಡ್. ನರೇಂದ್ರ ಮೋದಿ ಅವರು ಬರೋವರೆಗೂ ಕೂಡ ಒಬಿಸಿ ಕಮಿಷನ್ಗೆ ಸಾಂವಿಧಾನಿಕ ದರ್ಜೆ ಸಿಕ್ಕಿರಲಿಲ್ಲ. ಕೇಂದ್ರೀಯ ವಿದ್ಯಾಲಯದಲ್ಲಿ, ನವೋದಯ ಶಾಲೆಗಳಲ್ಲಿ, ಮೆಡಿಕಲ್ ಕಾಲೇಜ್ಗಳಲ್ಲಿ, ನೀಟ್ ಪರೀಕ್ಷೆಗಳಲ್ಲಿ 27% ರಿಸರ್ವೇಶನ್ ಒಬಿಸಿಗಳಿಗೆ ಕೊಟ್ಟಿರಲಿಲ್ಲ. ಈ ಎಲ್ಲಾ ಸತ್ಯ ಒಂದ್ ಕಡೆ ಇದ್ರೂ ಕೂಡ ಭಾರತದ ಒಳಗಡೆ ಬಂದಾಗ ರಿಸರ್ವೇಶನ್ ಪರವಾಗಿ ಜಾತಿ ಸೆನ್ಸಸ್ ಮಾಡಿ ಎನ್ನುವಂತ ಭಾಷಣಗಳನ್ನು ಮಾಡಿ ಅಮೆರಿಕಕ್ಕೆ ಹೋಗಿದ ತಕ್ಷಣನೇ ನಾವು ರಿಸರ್ವೇಶನ್ ತೆಗೆದಾಕ್ತೀವಿ ಅಂತ ಮಾತನಾಡುವಂತ ರಾಹುಲ್ ಗಾಂಧಿ ಆಷಾಢಭೂತಿತನವನ್ನ, ಹಿಪೋಕ್ರಸಿಯನ್ನ ಇವತ್ತು ದೇಶದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಭೇಟಿ ಮಾಡಿರುವಂತಹ ವ್ಯಕ್ತಿಗಳು, ಅವರ ಚಾರಿತ್ರ, ಅವರ ಬ್ಯಾಕ್ ಗ್ರೌಂಡ್ ನೀವು ಕೇಳಿದ್ರು ಕೂಡ ಬಹಳ ಆಶ್ಚರ್ಯ ಪಟ್ಬಿಡ್ತೀರಾ. ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಇಲ್ಹನ್ ಓಮರ್ ಅನ್ನುವಂಥ ಅಮೆರಿಕ ದೇಶದ ಒಬ್ರು ಕಾಂಗ್ರೆಸ್ ವುಮನ್ ಅನ್ನ, ಅಂದ್ರೆ ಅಲ್ಲಿನ ಸಂಸತ್ ಸದಸ್ಯರನ್ನ ಭೇಟಿ ಮಾಡಿದ್ರು.
ಈ ಇಲ್ಹನ್ ಓಮರ್, ಶಿ ಇಸ್ ಅ ನೋನ್ ಆಂಟಿ ಇಂಡಿಯಾ ಆಕ್ಟಿವಿಸ್ಟ್. ಭಾರತದ ವಿರುದ್ಧ ಅಮೆರಿಕದ ಸಂಸತ್ತಿನಲ್ಲಿ, ಕಾಂಗ್ರೆಸ್ನಲ್ಲಿ ನಿರಂತರವಾಗಿ ಧ್ವನಿ ಎತ್ತಿರುವಂತಹ ವ್ಯಕ್ತಿ. ಭಾರತ ಜಮ್ಮು ಕಾಶ್ಮೀರದಲ್ಲಿ ಹ್ಯೂಮನ್ ರೈಟ್ ವಯಲೇಷನ್ ಮಾಡಿದೆ ಎನ್ನುವಂತಹ ಪ್ರಸ್ತಾಪವನ್ನ ಭಾರತದ ವಿರುದ್ಧವಾಗಿ ಅಮೆರಿಕದ ಸಂಸತ್ನಲ್ಲಿ ಹಾಕಿದ್ದು ಇದೇ ಇಲ್ಹನ್ ಓಮರ್. ಇವ್ರ ಜೊತೆಗೆ ಏನ್ ಸಂಬಂಧ? ಯಾಕೆ ಅವರನ್ನು ಭೇಟಿ ಮಾಡಬೇಕು? ಭಾರತೀಯ ಪ್ರಜೆಗಳಿಗೆ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಗ್ರೀನ್ ಕಾರ್ಡ್ ಕೊಡಬೇಕು, ಸಿಟಿಸನ್ಶಿಪ್ ಕೊಡಬೇಕು ಅನ್ನುವಂತ ಇದ್ದಂತ ಪ್ರಪೋಸಲ್ ಅನ್ನ ಅಮೆರಿಕದ ಕಾಂಗ್ರೆಸ್ನಲ್ಲಿ ವಿರೋಧ ಮಾಡಿದ್ದು ಇದೇ ಇಲ್ಹನ್ ಓಮರ್. ಈ ಇಲ್ಹನ್ ಓಮರ್ನ ಅಮೆರಿಕದಲ್ಲಿ ಭೇಟಿ ಮಾಡಿ ಅವ್ರ ಜೊತೆ ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚಿಕೊಂಡು ರಾಹುಲ್ ಗಾಂಧಿ ಹೇಳದಂತ ಮಾತುಗಳಿಗೆ, ರಾಹುಲ್ ಗಾಂಧಿಯ ವಿಚಾರಗಳಿಗೆ ಇಲ್ಹನ್ ಓಮರ್ ಸರಿ ಹೇಳಿದ್ರು ರಾಹುಲ್ ಗಾಂಧಿ ಅಂತ ಹೇಳಿ ಸಮ್ಮತಿ ವ್ಯಕ್ತಪಡಿಸ್ತಾರೆ ಅಂತಂದ್ರೆ ಇದಕ್ಕಿಂತ ಒಬ್ಬ ವಿರೋಧ ಪಕ್ಷದ ನಾಯಕನ ನಡವಳಿಕೆ ಇದಕ್ಕಿಂತ ಅಸಹ್ಯ ಹುಟ್ಟಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಐ ಕೆಪ್ಟ್ ಸೇಯಿಂಗ್ ಇಂಡಿಯಾಸ್ ಎನಿಮೀಸ್ ಆರ್ ಟುಡೇ ರಾಹುಲ್ ಗಾಂಧೀಸ್ ಫ್ರೆಂಡ್ಸ್. ಇನ್ನು ರಾಹುಲ್ ಗಾಂಧಿ ಬಾಂಗ್ಲಾದೇಶದ ಒಬ್ರು ಜರ್ನಲಿಸ್ಟ್ ಮುಷ್ಫಿಕರ್ ರೆಹಮಾನ್ ಅನ್ನುವಂಥವ್ರು, ಅವರನ್ನ ರಾಹುಲ್ ಗಾಂಧಿ ಭೇಟಿ ಮಾಡಿದ್ರು. ರಾಹುಲ್ ಗಾಂಧಿಯ ಈ 2ನೇ ಮೀಟಿಂಗ್ ಮುಷ್ಫಿಕಲ್ ಫಜಲ್ ಅನ್ನುವಂಥವ್ರು ಬಾಂಗ್ಲಾದೇಶದಲ್ಲಿ ಜಾರ್ಜ್ ಸೊರೋಸ್ನ ಏಜೆಂಟ್ ನಂತೆ ಕೆಲಸ ಮಾಡ್ತಾ ಇರುವಂತ ಈ ವ್ಯಕ್ತಿ ಬಾಂಗ್ಲಾದೇಶದ ಯುವಕರಿಗೆ ಭಾರತದ ವಿರುದ್ಧ ಧ್ವನಿ ಎತ್ತುವಂತ, ಭಾರತದ ವಿರುದ್ಧ ಅವರು ಸೆಂಟಿಮೆಂಟ್ ಬರುವಂತ ರೀತಿಯಲ್ಲಿ ಕೆಲಸ ಮಾಡಿರುವಂತ ಜರ್ನಲಿಸ್ಟ್ ಇವರು. ದೆಹಲಿಯಲ್ಲಿ ಶಾಹೀನ್ ಬಾಗ್ ಪ್ರೊಟೆಸ್ಟ್ಗಳು ನಡೆದಾಗ ಭಾರತ ಸರ್ಕಾರ ಶಾಹೀನ್ ಬಾಗ್ ಪ್ರೊಟೆಸ್ಟ್ ನಲ್ಲಿ ಕೂತಿರುವಂತಹ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಅನ್ನುವಂತ ಸುಳ್ಳನ್ನ ವಿದೇಶಿ ಪತ್ರಿಕೆಗಳಲ್ಲಿ ಬರೆದಂತ ವ್ಯಕ್ತಿ ಈ ಮುಷ್ಫಿಕಲ್ ಫಜಲ್. ಈ ವ್ಯಕ್ತಿ ಜೊತೆಗೆ ರಾಹುಲ್ ಗಾಂಧಿಗೆ ಯಾಕೆ ಓಡಾಡಬೇಕು? ಅವ್ರ ಜೊತೆಗೆ ಯಾಕೆ ವೇದಿಕೆ ಹಂಚಿಕೊಳ್ಬೇಕು? ಇನ್ ರಾಹುಲ್ ಗಾಂಧಿ ವಿದೇಶದಲ್ಲಿ, ಅಮೆರಿಕದಲ್ಲಿ ಯಾವ ಖಾಲಿಸ್ತಾನಿ ಏಜೆಂಟ್ಗಳಿದ್ದಾರೆ, 6 ಫಾರ್ ಜಸ್ಟಿಸ್ ಇರ್ಬೋದು, ಪನ್ನು ರೀತಿಯ ವ್ಯಕ್ತಿಗಳಿರ್ಬೋದು, ಅವ್ರ ಜೊತೆಗೂ ಕೂಡ ಪ್ರೆಸ್ ಕಾನ್ಫರೆನ್ಸ್ಗಳಲ್ಲಿ, ಅವ್ರ ಜೊತೆಗೂ ಕೂಡ ಕಾರ್ಯಕ್ರಮಗಳಲ್ಲಿ ರಾಹುಲ್ ಗಾಂಧಿ ಹೇಳೋ ಮಾತುಗಳನ್ನು ಅವರು ಕೂಡ ಸಮ್ಮತಿಸ್ತಾರೆ. ಭಾರತದಲ್ಲಿ ಸಿಖ್ಗಳಿಗೆ ಅವರ ಟರ್ಬನ್ ಹಾಕೊಳ್ಳಿಕ್ಕೆ ಅವಕಾಶ ಇಲ್ಲ, ಕಡ ಹಾಕೊಳ್ಳಿಕ್ಕೆ ಅವಕಾಶ ಇಲ್ಲ, ಸಿಖ್ಗಳನ್ನ ದಮನ ಮಾಡ್ತಾ ಇದ್ದಾರೆ ಅನ್ನುವಂತ ಹಸಿ ಸುಳ್ಳನ್ನ ರಾಹುಲ್ ಗಾಂಧಿ ವಿದೇಶದಲ್ಲಿ ಹೇಳ್ತಾರೆ. ರಾಹುಲ್ ಗಾಂಧಿಗೆ ಇವತ್ತು ನಾವು ಕೇಳ್ತಾ ಇದ್ದೀವಿ, ಈ ದೇಶದಲ್ಲಿ ಸಿಖ್ಖರಿಗಾದಂತ ಅತ್ಯಂತ ದೊಡ್ಡ ದಂಗೆ, ಸಿಖ್ಖರ ಮೇಲಾದಂತಹ ದೊಡ್ಡ ದೌರ್ಜನ್ಯ, ಟೈರ್ ಮನೆಗಳಲ್ಲಿ ತಗೊಂಡೋಗಿ ಸಿಖ್ಖರನ್ನ ಸುಟ್ಟಿದ್ದು, ಜೀವಂತವಾಗಿ ಸಿಖ್ಖರನ್ನ ಸುಟ್ಟಿದ್ದು ನಿಮ್ಮ ಸರ್ಕಾರ, ನಿಮ್ಮ ಅಜ್ಜಿಯ ಮೃತ್ಯು ಆದ ನಂತರದಲ್ಲಿ ನಿಮ್ಮ ತಂದೆಯವರ ನೇತೃತ್ವದಲ್ಲಿ ಈ ಒಂದು ಕೆಲಸ ಆಯಿತು. ವೋಟರ್ ಲಿಸ್ಟ್ ಹಿಡ್ಕೊಂಡು ಮನೆ ಮನೆಗೆ ಹೋಗಿ ಯಾವ್ಯಾವ ಮನೆಯಲ್ಲಿ ಸಿಖ್ಗಳಿದ್ದಾರೆ, ಯಾವ್ಯಾವ ಮನೆಯಲ್ಲಿ ಸಿಖ್ ಹೆಣ್ಮಕ್ಳಿದ್ದಾರೆ, ಯಾವ ಮನೆಯಲ್ಲಿ ಸಿಖ್ ಮಕ್ಕಳು ಹೋಗ್ತಾ ಇದ್ದಾರೆ, ಇದನ್ನ ವೋಟರ್ ಲಿಸ್ಟ್ ಹಿಡ್ಕೊಂಡು ಹೋಗಿ ಸಿಖ್ರನ್ನ ಸುಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ. ಇವತ್ತು ನೀವು ಬಂದು ವಿದೇಶದಲ್ಲಿ ಸಿಖ್ರಿಗೆ ಇವತ್ತು ಭಾರತದಲ್ಲಿ ತೊಂದರೆ ಆಗ್ತಾ ಇದೆ ಅಂತ ನೀವು ಭಾಷಣ ಮಾಡ್ತಾ ಇದ್ದೀರಿ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿ ಟೆರರಿಸ್ಟ್ಗಳ ಮಧ್ಯದಲ್ಲಿ ಗುರು ಗ್ರಂಥ್ ಸಾಹಿಬು ಮತ್ತೆ ಅಲ್ಲಿನ ಗುರುದ್ವಾರಗಳು ಧ್ವಂಸ ಆಗುವಂತ ಸಂದರ್ಭದಲ್ಲಿ ಭಾರತದ ಸಚಿವರುಗಳನ್ನ ಕಳಿಸಿ ಅಲ್ಲಿಂದ ಗುರು ಗ್ರಂಥ್ ಸಾಹಿಬ್ನ ಭಾರತಕ್ಕೆ ಸುರಕ್ಷಿತವಾಗಿ ತೆಗೆದುಕೊಂಡು ಬಂದಿ ನರೇಂದ್ರ ಮೋದಿ ಸರ್ಕಾರ. ಹೋಗಿದ್ ಕಡೆ ಸುಳ್ಳನ್ನ ಹೇಳಿ, ಹೋಗಿದ್ ಕಡೆ ಭಾರತವನ್ನ ತೇಜೋವಧೆ ಮಾಡಿ, ಭಾರತದ ಬಗ್ಗೆ ಸುಳ್ಳು ಹೇಳಿ, ತಮ್ಮ ರಾಜಕೀಯಕ್ಕೋಸ್ಕರ ಖಾಲಿಸ್ತಾನಿಗಳ ಜೊತೆಗೆ, ಪಾಕಿಸ್ತಾನಿಗಳ ಜೊತೆಗೆ, ಬಾಂಗ್ಲಾದೇಶಿಗಳ ಜೊತೆಗೆ ಸೇರ್ಕೊಂಡು ಚೈನಾ ದೇಶದ ಏಜೆಂಟ್ ನಂತೆ ವರ್ತಿಸ್ತಾ ಇರುವಂತಹ ರಾಹುಲ್ ಗಾಂಧಿಗೆ ಈ ದೇಶದ ವಿರೋಧ ಪಕ್ಷದ ನಾಯಕರಾಗುವಂತಹ ಆ ಹುದ್ದೆಯಲ್ಲಿ ಮುಂದುವರಿಯುವಂತಹ ಬೇಸಿಕ್ ನೈತಿಕತೆ ಕೂಡ ಇವತ್ತು ಉಳಿದಿಲ್ಲ. ಚೈನಾ ದೇಶದ ಬಗ್ಗೆ ಉದ್ದುದ್ದ ಭಾಷಣ ಮಾಡಿದ್ದಾರೆ. ಭಾರತ ಚೈನಾ ದೇಶಕ್ಕೆ ಜಾಗ ಕೊಟ್ಬಿಟ್ಟಿದೆ, ಭಾರತ ಚೈನಾ ದೇಶಕ್ಕೆ ಸರೆಂಡರ್ ಆಗ್ತಾ ಇದೆ, ಚೈನಾ ದೇಶದ ಎದುರುಗಡೆ ಮಂಡಿ ಊರಿ ಕೂತಿದೆ ಅಂತ. ನಾನು ನಿಮಗೆ ಇವತ್ತು ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ರಾಹುಲ್ ಗಾಂಧಿ ಅವರೇ. ದೇಶದ ಇತಿಹಾಸ, ನಿಮ್ಮ ಮುತ್ತಾತನ ಇತಿಹಾಸ ನಿಮಗೆ ಗೊತ್ತಿದೆ. ಚೈನಾ ದೇಶದ ಮೇಲೆ ಯುದ್ಧ ಆದಾಗ ಭಾರತದ ನೇತೃತ್ವ ಮಾಡಿದ್ಯಾರು? ನೆಹರು ಅವರು. ಆ ಯುದ್ಧ ಒಂದನ್ನೇ ಇವತ್ತು ಭಾರತದ ಆರ್ಮಿ ಇವತ್ತಿನ ತನಕ ಸೋತಿರೋದು ಚೈನಾ ಮೇಲೆ, ಅದು ಒಂದೇ ಯುದ್ಧವನ್ನು. UN ನಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ ಸೀಟನ್ನ ಭಾರತಕ್ಕೆ ಕೊಡ್ತಾರೆ ಅಂತಂದಾಗ ನಮಗ್ ಬೇಡ, ನಮ್ಮ ಸೆಕ್ಯೂರಿಟಿ ಕೌನ್ಸಿಲ್ ಸೀಟನ್ನ ನೀವು ಚೈನಾಕ್ ಕೊಡಿ ಅಂತ ಕೊಟ್ಟಿದ್ದು ಇದೇ ನೆಹರು.
ಸಿಯಾಚಿನ್ ಗ್ಲೇಷಿಯರ್ನಲ್ಲಿ ಏನ್ ಮಾತ್ರ ಬೆಳೆಯುತ್ತೆ? ಸಿಯಾಚಿನ್ ಗ್ಲೇಷಿಯರ್ನಲ್ಲಿ ಒಂದು ಬಿಡಿ ಹುಲ್ಲು ಕೂಡ ಬೆಳೆಯೋದಿಲ್ಲ. ಅದರಿಂದ ಅದನ್ನ ನಾವು ಪಾಕಿಸ್ತಾನಕ್ಕೋ ಚೈನಾಗೋ ಕೊಡಬಹುದು ಅಂತ ಈ ಪಾಲಿಸಿಯನ್ನ ದೇಶದ ಸಂಸತ್ನಲ್ಲಿ ಭಾಷಣ ಮಾಡಿದ್ಯಾರು? ನಿಮ್ಮ ಮುತ್ತಾತ ನೆಹರು. ಜೆ ಸಿಂಗ್ ಅನ್ನುವಂಥ ಭಾರತ ದೇಶದ ಫಾರ್ಮರ್ ಆರ್ಮಿ ಜನರಲ್ ಸೋನಿಯಾ ಗಾಂಧಿ ಅವರು ಸಿಯಾಚಿನ್ ಗ್ಲೇಷಿಯರ್ನ ಪಾಕಿಸ್ತಾನಕ್ಕೆ ಕೊಡೋದಕ್ಕೆ ಯಾವ ರೀತಿ ಯುಪಿಎ ಸರ್ಕಾರದ ಸಂದರ್ಭದಲ್ಲಿ ನಿರ್ಧಾರ ಮಾಡಿದ್ರು, ಮನಮೋಹನ್ ಸಿಂಗ್ರ ಮೇಲೆ ಯಾವ ರೀತಿ ಒತ್ತಡ ಹೇರ್ತಾ ಇದ್ರು ಅನ್ನೋದನ್ನ ಇತ್ತೀಚೆಗೆ ಅವರು ಬರೆದಿರುವಂತಹ ಪುಸ್ತಕದಲ್ಲಿ ಅವರು ಜಗಜ್ಜಾಹೀರ್ ಮಾಡಿದ್ದಾರೆ. ನೆಹರು ಅವರಿಂದ ಪ್ರಾರಂಭ ಮಾಡಿ ಸೋನಿಯಾ ಗಾಂಧಿವರೆಗೂ ಕೂಡ ದೇಶದ ಬಾರ್ಡರ್ಗಳನ್ನ ಸುರಕ್ಷಿತವಾಗಿಡದಲೆ, ದೇಶದ ಯುದ್ಧಗಳನ್ನ ಸೋಲಿಸಿ, ದೇಶದ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ನ ಶಕ್ತಿ ಮಾಡದಲೆ, ಸಿಯಾಚಿನ್ ಗ್ಲೇಷಿಯರ್ ನಂತ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಇರೋ ಜಾಗವನ್ನ ಪಾಕಿಸ್ತಾನಕ್ಕೆ ಚೈನಾಗೆ ನಾವು ಗಿಫ್ಟ್ ಅಂತೆ ಕೊಡ್ತೀವಿ ಎನ್ನುವಂತ ಅಫಿಷಿಯಲ್ ರೆಸಲ್ಯೂಷನ್ ಗಳನ್ನ ಪಾಸ್ ಮಾಡಿ, ಯಾವುದೇ ಸಾಂವಿಧಾನಿಕ ಹುದ್ದೆ ಇಲ್ದಲೇನು ಕೂಡ ಆಸ್ ಎ ಪೊಲಿಟಿಕಲ್ ಪಾರ್ಟಿ ರೆಪ್ರೆಸೆಂಟೇಟಿವ್ ಚೈನಾ ಸರ್ಕಾರದ ಜೊತೆಗೆ MOU ಸೈನ್ ಮಾಡಿಕೊಂಡು ಚೈನಾ ದೇಶದ ಏಜೆಂಟ್ ನಂತೆ ಕೆಲಸ ಮಾಡ್ತಾ ಇರುವಂತ ರಾಹುಲ್ ಗಾಂಧಿಯ ದೇಶಭಕ್ತಿಯ ಮೇಲೆನೆ, ದೇಶ ನಿಷ್ಠೆಯ ಮೇಲೆನೆ ಇವತ್ತು ಪ್ರಶ್ನೆ ಉಂಟಾಗಿದೆ. ರಾಹುಲ್ ಗಾಂಧಿಯ ಈ ಹಿಪಾಕ್ರಸಿ, ರಾಹುಲ್ ಗಾಂಧಿಯವರ ಈ ಸುಳ್ಳು ತುಂಬಿರುವಂತಹ ಪಾಲಿಟಿಕ್ಸ್, ವಿದೇಶದಲ್ಲಿ ಹೋಗಿ ದೇಶವನ್ನ ತುಚ್ಛವಾಗಿ ಮಾತನಾಡುವಂತಹ ಈ ಮಾನಸಿಕತೆ, ಇದು ದೇಶದ ಯುವಕರಲ್ಲಿ ಅಸಹ್ಯ ಹುಟ್ಟಿಸಿದೆ. ದೇಶದ ಒಳಗಡೆ ಒಂದು ರೀತಿ ಮಾತನಾಡಿ ದೇಶದ ಹೊರಗಡೆ ಹೋಗಿ ದೇಶವನ್ನ ವಿಭಜನೆ ಮಾಡಬೇಕು ಅಂತ ಹೊರಟಿರುವಂತ ಭಾರತ ವಿರೋಧಿ ಶಕ್ತಿಗಳು ಎಂತೆಂತ ಒಂದ್ ಕಡೆ ಖಾಲಿಸ್ತಾನಿಗಳ ಜೊತೆಗೆ, ಇನ್ನೊಂದ್ ಕಡೆ ಪಾಕಿಸ್ತಾನಿ ಏಜೆಂಟ್ಗಳ ಜೊತೆಗೆ, ಇನ್ನೊಂದ್ ಕಡೆ ಬಾಂಗ್ಲಾದೇಶಿ ಏಜೆಂಟ್ಗಳ ಜೊತೆಗೆ, ಇನ್ನೊಂದ್ ಕಡೆ ಚೈನಾ ದೇಶದ ಭಾಷೆ ಮಾತನಾಡ್ತಾ ಇನ್ನೇನ್ ಉಳಿದಿದೆ? ಬಹುಶಃ ನೆಕ್ಸ್ಟ್ ಮೀಟಿಂಗ್ ನಲ್ಲಿ ವಿದೇಶ ಪ್ರವಾಸದಲ್ಲಿ ರಾಹುಲ್ ಗಾಂಧಿ ಅವರು ಈ ಜಮಾತೆ ಇಸ್ಲಾಮಿನೋ ತಾಲಿಬಾನ್ ಟೆರರಿಸ್ಟ್ ಗಳ ಜೊತೆಗೆ ಒಟ್ಟಿಗೆ ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಈ ಮಟ್ಟಕ್ಕೆ ರಾಹುಲ್ ಗಾಂಧಿ ಅವರ ಸ್ವಾರ್ಥಕ್ಕೋಸ್ಕರ, ರಾಜಕಾರಣಕ್ಕೋಸ್ಕರ ದೇಶದ ವಿರುದ್ಧ ಎದ್ದು ನಿಂತಿರುವಂತದ್ದು ಇವತ್ತು ನಮಗೆ ಕಾಣಿಸ್ತಾ ಇದೆ. ಈ ಆಟಿಟ್ಯೂಡ್ ಅನ್ನ, ಈ ಬ್ರ್ಯಾಂಡ್ ಆಫ್ ಪಾಲಿಟಿಕ್ಸ್ ಅನ್ನ ನಾವು ಖಡಾಖಂಡಿತವಾಗಿ ವಿರೋಧಿಸ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ಯಾರು ಹಿಂದುಳಿದ ವರ್ಗದವರು, OBC, SC, ST ಸಮುದಾಯಕ್ಕೆ ಸೇರಿರುವಂತವರು, ವಿಶೇಷವಾಗಿ ಇನ್ನು ಮುಂದೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ರಿಸರ್ವೇಶನ್ ಪಡೆದು ನಾವು ಜೀವನದಲ್ಲಿ ಮುಂದೆ ಬರಬೇಕು ಅಂತ ಆಸೆ ಇರುವಂತಹ ಯುವಕರಲ್ಲಿ ನಾನು ಮನವಿ ಮಾಡ್ತೀನಿ. ರಾಹುಲ್ ಗಾಂಧಿಯ ಮಾನಸಿಕತೆಯನ್ನ, ರಿಸರ್ವೇಶನ್ ಅನ್ನು ನಾವು ತೆಗೆದುಹಾಕಬೇಕು ಅಂತ ಅವರು ಅಮೆರಿಕದಲ್ಲಿ ಮಾಡಿರುವಂತಹ ಭಾಷಣವನ್ನ ನೀವು ನಿಮ್ಮ ಮನೆಗೂ ಕೂಡ ಇದನ್ನ ತಲುಪಿಸಿ, ರಾಹುಲ್ ಗಾಂಧಿ ಅವರ ಈ ಆಂಟಿ ರಿಸರ್ವೇಶನ್ ಮೈಂಡ್ ಸೆಟ್ ಏನು ಅನ್ನೋದನ್ನ ನಾವು ಜಗಜ್ಜಾಹೀರ್ ಮಾಡಬೇಕಾಗಿದೆ. ನೆಹರು ಇಂದ ಪ್ರಾರಂಭ ಆಗಿ ರಾಹುಲ್ ಗಾಂಧಿವರೆಗೂ ಕೂಡ ಈ ರಿಸರ್ವೇಶನ್ ವಿರೋಧಿ, OBC ವಿರೋಧಿ, SC, ST ವಿರೋಧಿ ಕಾಂಗ್ರೆಸ್ ಪಾರ್ಟಿಯನ್ನ ಪ್ರತಿ ಚುನಾವಣೆಯಲ್ಲೂ ಕೂಡ ಅವರಿಗೆ ಸರಿಯಾದಂತಹ ಪಾಠ ಕಲಿಸಬೇಕಿದೆ. ಭಾರತದ ವಿರುದ್ಧವಾಗಿ ಭಾರತವನ್ನು ನೂರು ಹೋಳು ಮಾಡಬೇಕು ಅಂತ ಹೊರಟಿರುವಂತಹ ಪಾಕಿಸ್ತಾನಿ, ಖಾಲಿಸ್ತಾನಿ, ಬಾಂಗ್ಲಾದೇಶಿ, ಚೈನೀಸ್ ಏಜೆಂಟ್ಗಳ ಮತ್ತೊಂದು ಏಜೆಂಟ್ ನಂತೆ ಕೆಲಸ ಮಾಡ್ತಿರುವಂತಹ ರಾಹುಲ್ ಗಾಂಧಿಗೆ ಸರಿಯಾದಂತಹ ಪಾಠವನ್ನ ಪಂಚಾಯಿತಿ ಚುನಾವಣೆ ಇರಲಿ, ಪಾರ್ಲಿಮೆಂಟ್ ಚುನಾವಣೆ ಇರಲಿ, ಅದನ್ನ ಕಲಿಸಬೇಕಾಗಿರುವಂತಹ ಪಾಠ ಕರ್ನಾಟಕದ ಜನತೆಗಿದೆ. ಅದನ್ನ ನಾವು ಗಂಭೀರವಾಗಿ ಪರಿಗಣಿಸಿ ಈ ಕಡೆಗೆ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಬೇಕು ಅನ್ನುವಂತಹ ಮಾತನ್ನು ಈ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ರಾಜ್ಯದ ಜನತೆಗೆ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ. ಇದ್ರ ಜೊತೆಗೇನೆ ಮೊನ್ನೆಗಳಲ್ಲಿ ನಾವು ನೋಡಿದ್ದೀವಿ, ನಾಗಮಂಗಲದಲ್ಲಿ ಯಾವ ರೀತಿ ಮೊಹಬ್ಬತ್ ಕಿ ದುಕಾನ್ನಿಂದ ಕಲ್ಲುಗಳು ಬಂದು ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಕೋಮು ಗಲಭೆ ಆಗಿರೋದನ್ನು ನಾವು ನೋಡಿದ್ದೀವಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಆ ಎಲ್ಲಾ ಸಂದರ್ಭದಲ್ಲೂ ಕೂಡ ಈ ಟಿಪ್ಪು ಮತ್ತೆ ಔರಂಗಜೇಬ್ನ ಸಂತತಿಗಳು ಕರ್ನಾಟಕದಲ್ಲಿ ರಾತ್ರೋರಾತ್ರಿ ಚಿಗುರೊಡಿತಾರೆ. ಎಲ್ಲೂ ಇಲ್ದಲೇ ಇರುವಂತಹ ಧೈರ್ಯ ಶಕ್ತಿ ಅವರಿಗೆ ಬಂದ್ಬಿಡುತ್ತೆ. ಈ ನಾಗಮಂಗಲದ ಮೊಹಬ್ಬತ್ ಕಿ ದುಕಾನ್ನಲ್ಲೂ ಇದೇ ಆಗಿರುವಂತದ್ದು.
ಅಸಹ್ಯ ಅಂತಂದ್ರೆ ರಾಜ್ಯದ ಗೃಹ ಮಂತ್ರಿಗಳು ಈ ಗಲಭೆಯನ್ನ ತಕ್ಷಣದಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಮುಂದೆ ಎಲ್ಲೂ ಕೂಡ ಕರ್ನಾಟಕದಲ್ಲಿ ಈ ರೀತಿಯ ತೊಂದರೆಗಳಾಗದಲೇ ಇರೋ ರೀತಿ ನಾವು ಕ್ರಮ ಕೈಗೊಳ್ತೀವಿ ಅನ್ನುವಂಥ ಭರವಸೆಯನ್ನ ಸಮಾಜ ಕೊಡೋದ್ರ ಬಿಟ್ಟು ಇದೊಂದು ಅಲ್ಪ ಘಟನೆ, ಆಕಸ್ಮಿಕ ಘಟನೆ, ಇದೇನು ಬಹಳ ಸೀರಿಯಸ್ ಇಶ್ಯೂ ಅಲ್ಲ, ಇದೇನು ಗಂಭೀರ ಇಶ್ಯೂ ಅಲ್ಲ ಅನ್ನುವಂಥ ಭಾಷಣ ಮಾಡಿದ್ದಾರೆ. ನಾನು ನಿಮಗೆ ಕೇಳಕ್ ಇಚ್ಛೆ ಪಡ್ತೀನಿ ಪರಮೇಶ್ವರ್ ಸರ್, ನಿಮ್ ಮನೆಯಲ್ಲಿ ನೀವು ಗಣಪತಿ ಕೂರಿಸ್ತಿರೋ ಇಲ್ವೋ ಗೊತ್ತಿಲ್ಲ, ಬಹುಶಃ ನೀವು ಸೆಕ್ಯುಲರ್ ಇರ್ಬೋದು, ಕೂರಿಸ್ದಲ್ಲೇ ಇರ್ಬೋದು, ಆದ್ರೆ ನಿಮ್ ಮನೆ ರೋಡ್ ನಲ್ಲಿ ಯಾರಾದ್ರೂ ಕೂರಿಸಿ ಅಲ್ಲಿಗೆ ಯಾರಾದ್ರೂ ಬಂದು ಬೆಂಕಿ ಹಚ್ಚಿದ್ರೆ, ಅಲ್ಲಿ ಬಂದು ಟೈರ್ ಸುಟ್ರೆ, ನಿಮ್ ಮನೆ ಮೇಲೆ ಕಲ್ಲು ಹೊಡೆದ್ರೆ ಅದನ್ನ ಅಲ್ಪ ಘಟನೆ ಅಂತ ಸುಮ್ನಿರ್ತೀರಾ ನೀವು? ನಿಮ್ ಮನೆಯವರು ಹೊರಗಡೆ ನಡ್ಕೊಂಡು ಹೋಗುವಂತ ಟೈಮ್ನಲ್ಲೋ ಕಾರ್ನಲ್ಲೆಲ್ಲೋ ಹೊರಗಡೆ ಹೋಗುವಂತ ಟೈಮ್ನಲ್ಲೋ ಯಾರೋ ಬಂದು ಗೂಂಡಾಗರ್ದಿ ಮಾಡಿದ್ರೆ ಇದೊಂದು ಆಕಸ್ಮಿಕ ಅಲ್ಪ ಘಟನೆ ಅಂತ ಹೇಳಿ ಸುಮ್ನಾಗ್ತೀರಾ ನೀವು? ಸಾಮಾನ್ಯ ಜನರ ಮನೆ ಮೇಲೆ ಬೆಂಕಿ ಇಟ್ರೆ ಅದು ಅಲ್ಪ ಘಟನೆ, ಆಕಸ್ಮಿಕ ಘಟನೆ. ಎಲ್ಲಿವರೆಗೆ ನಿಮ್ಮ ಮನೆಗೆ ಬೆಂಕಿ ಹತ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ಈ ಘಟನೆಯ ಗಂಭೀರತೆ ಏನು ಅಂತ ನಿಮ್ಗಾಗ್ಲಿ ಇನ್ನೊಬ್ರಿಗೆ ಯಾರಿಗೂ ಅರ್ಥ ಆಗೋದಿಲ್ಲ. ಇವತ್ತು FIR ನ ಸರ್ಕಾರ ರಿಜಿಸ್ಟರ್ ಮಾಡಿದೆ. 26 ಜನ ಫಸ್ಟ್ ಇರುವಂತ A1 to A26 ಅಲ್ಲಿ A23 ವರೆಗೆ ಯಾರು ಗಣಪತಿ ಕೂರಿಸಿದಾರೋ, ಯಾರು ಪಂಡಾಲಲ್ಲಿ ಕೆಲಸ ಮಾಡ್ತಿರೋಂತ ಹುಡುಗರಿದಾರೋ, ಕಾರ್ಯಕರ್ತರಿದಾರೋ, ಈ ಹಿಂದೂ ಹುಡುಗರ ಮೇಲೆ ಇವತ್ತು ಕೇಸ್ ಹಾಕಿದ್ದೀರಾ ನೀವು. ಸರ್, ಕರ್ನಾಟಕದಲ್ಲಿ ಸಂವಿಧಾನದ ಪ್ರಕಾರ ಸರ್ಕಾರ ನಡೀತಾ ಇರೋದು, ಶರಿಯಾ ಪ್ರಕಾರ ನಡೀತಾ ಇರೋದು ಸರ್ಕಾರ. ಇಲ್ಲಿ ಕರ್ನಾಟಕದಲ್ಲಿ ಹಿಂದೂ ಯುವಕರಿಗೆ ಗಣಪತಿ ಕೂರಿಸುವಂತ ಹಕ್ಕು ಇಲ್ವಾ? ಇವತ್ತು ಸುರಕ್ಷಿತವಾಗಿ ನಾವು ಗಣಪತಿ ಪಂಡಾಲ್ ಇಡ್ತೀವಿ ಎನ್ನುವಂತ ಹಕ್ಕು ಇಲ್ವಾ? ಇವತ್ತು ನಿನ್ನೆ ಬಾಂಗ್ಲಾದೇಶದಲ್ಲಿ ಇದ್ದಂತ ಹಳೆ ಸರ್ಕಾರವನ್ನು ಉರುಳಿಸಿ ಹೊಸ ಸರ್ಕಾರವನ್ನ ಈ ಡೀಪ್ ಸ್ಟೇಟ್ ಮತ್ತೆ ಬೇರೆ ಬೇರೆಯವರೆಲ್ಲರೂ ಸೇರ್ಕೊಂಡೇನು ಪಪೆಟ್ ಸರ್ಕಾರವನ್ನ ರಚನೆ ಮಾಡಿದ್ದಾರೆ. ಈ ಸರ್ಕಾರ ನಿನ್ನೆ ಒಂದು ಆರ್ಡರ್ ಇಶ್ಯೂ ಮಾಡಿದೆ. ಬರೋಂತ ದುರ್ಗಾ ಪೂಜೆಯ ಟೈಮ್ನಲ್ಲಿ, ನವರಾತ್ರಿಯ ಟೈಮ್ನಲ್ಲಿ ದುರ್ಗಾ ಪೂಜೆಯ ಶ್ಲೋಕಗಳನ್ನ ಮತ್ತೆ ದುರ್ಗಾ ಪೂಜೆಯ ಕಾರ್ಯಕ್ರಮಗಳನ್ನ ಯಾವಾಗ ಆಜಾನ್ ಕೂಗಲಾಗತ್ತೆ ಆ ಟೈಮ್ನಲ್ಲಿ ನೀವು ನಿಲ್ಲಿಸಬೇಕು ಅಂತ. ಮಸೀದಿಯಲ್ಲಿ ಆಜಾನ್ ಕೂಗಿದ್ರೆ ಆ ಟೈಮ್ನಲ್ಲಿ ದುರ್ಗಾ ಪೂಜೆ ನಿಲ್ಲಿಸಬೇಕು ಅಂತ ಬಾಂಗ್ಲಾದೇಶದ ಸರ್ಕಾರ ಆರ್ಡರ್ ಮಾಡಿದೆ ನಿನ್ನೆ. ಕರ್ನಾಟಕದಲ್ಲಿರುವಂತ ನಿಮ್ ಸರ್ಕಾರಕ್ಕೂ ಬಾಂಗ್ಲಾದೇಶದಲ್ಲಿರುವಂತ ಆ ಇಸ್ಲಾಮಿ ಸರ್ಕಾರಕ್ಕೂ ವ್ಯತ್ಯಾಸ ಏನು? ಅವ್ರು ಅಟ್ಲೀಸ್ಟ್ ನಮಾಜ್ ಇದ್ದಾಗ ಆ ಟೈಮ್ನಲ್ಲಿ ನೀವು ಪೂಜೆ ಮಾಡಬೇಡಿ, ಆ ಟೈಮ್ನಲ್ಲಿ ನೀವು ಮಂತ್ರ ಹೇಳಬೇಡಿ, ಅದಾದ್ಮೇಲೆ ಹೇಳ್ಕೊಳ್ಳಿ ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ. ನೀವು ಗಣಪತಿ ಪಂಡಾಲ್ ಬಿಟ್ರೆ ಈ ಟೆರರಿಸ್ಟ್ ಗಳನ್ನ, ಟಿಪ್ಪು ಸಂತತಿಯವರನ್ನ ಬಿಡಿಸಿ ಬೆಂಕಿ ಹಚ್ಚಿಸಿ ಕಲ್ಲೋಡಿಸ್ತಾ ಇದ್ದೀರಲ್ಲ. ಇದಕ್ಕಿಂತ ಅಸಹ್ಯವಾಗಿರುವಂತ ತುಷ್ಟೀಕರಣ ರಾಜಕಾರಣವನ್ನ ಕರ್ನಾಟಕ ಎಂದೂ ನೋಡೇ ಇಲ್ಲ. ಮೊನ್ನೆ ಮಂಗಳೂರಿನಲ್ಲಿ, ಉಡುಪಿಯಲ್ಲಿ ಪ್ರಶಸ್ತಿ ಬಂದಂತ ಶಿಕ್ಷಕರಿಗೆ ಈ ಸರ್ಕಾರ ಪ್ರಶಸ್ತಿ ಕೊಡ್ಲಿಲ್ಲ. ರಾಜ್ಯ ಪ್ರಶಸ್ತಿ ಕೊಟ್ಟಿದ್ರು ಅವರಿಗೆ, ಬಹಳ ಒಳ್ಳೆ ಟೀಚರು ಅಂತ. ಅವ್ರಿಗೆ ಪ್ರಶಸ್ತಿ ಯಾಕೆ ಕೊಡ್ಲಿಲ್ಲ ಅಂತಂದ್ರೆ SDPI ಅವರು ವಿರೋಧ ಮಾಡಿದ್ರು ಅಂತ. ಸರ್ಕಾರನ ಸಂವಿಧಾನದ ಪ್ರಕಾರ ನಡೆಸ್ತಾ ಇದ್ದೀರೋ ಅಥವಾ SDPI ಹೇಳುವಂತ ಶರಿಯಾ ಫತ್ವಾಗಳ ಮೇಲೆ ನಡೆಸ್ತಾ ಇದ್ದೀರೋ? ಮಾತೆತ್ತಿದ್ರೆ ಅಂಬೇಡ್ಕರ್ ಸಂವಿಧಾನವನ್ನ ನಾವು ರಕ್ಷಣೆ ಮಾಡ್ತಾ ಇರೋರು ಅಂತ ಭಾಷಣ ಮಾಡೋರು ನೀವು. ಸಂವಿಧಾನದ ಪ್ರಕಾರ ಸರ್ಕಾರ ನಡೆಸಿ ಅಂತಂದ್ರೆ ಈ SDPI, PFI ನಂತ ಪುಡಾರಿ ಟೆರರಿಸ್ಟ್ ಆರ್ಗನೈಸೇಷನ್ಗಳ ಎದುರುಗಡೆ ಶರಣಾಗಿ ಅವರ ಫತ್ವಾಗಳ ಮೇಲೆ ನಿಂತ್ಕೊಂಡು ಜೀವನ ನಡೆಸ್ತಾ ಇದ್ದೀರಿ ನೀವುಗಳೆಲ್ಲ. ನಾನು ನಾಗಮಂಗಲದ ಮಂಡ್ಯ ಜಿಲ್ಲೆಯ ಪ್ರತಿಯೊಂದು ಹಿಂದೂ ಸಮಾಜದ ಯುವಕರಿಗೆ, ಹಿಂದೂ ಕುಟುಂಬಕ್ಕೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಿಮ್ಮ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಸಮಸ್ತ ಶಕ್ತಿ ನಿಮ್ ಜೊತೆಗಿದೆ. ನಮ್ಮ ಊರಿನಲ್ಲಿ, ನಮ್ಮ ಹಳ್ಳಿಯಲ್ಲಿ, ಭಾರತದಲ್ಲಿ ನಾವು ಗಣಪತಿ ಹಬ್ಬ ಆಚರಿಸಕ್ಕಾಗ್ಲಿಲ್ಲ, ನಾವು ಪಂಡಾಲ್ ಮಾಡ್ಲಿಕ್ಕಾಗ್ಲಿಲ್ಲ, ನಾವು ಪ್ರೊಸೆಷನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ಇನ್ನೇನು ಪಾಕಿಸ್ತಾನದಲ್ಲೋ ಅಫ್ಘಾನಿಸ್ತಾನದಲ್ಲೋ ಮಾಡಕ್ಕಾಗತ್ತಾ ನಮ್ಗೆ? ಧೈರ್ಯವಾಗಿ ಮಾಡಿ. ಈ ಸರ್ಕಾರದ ತುಷ್ಟೀಕರಣದ ರಾಜಕಾರಣಕ್ಕಿರುವಂತ ಒಂದೇ ಉತ್ತರ ಅಂತಂದ್ರೆ ನಮ್ಮತನವನ್ನ, ನಮ್ಮ ಹಬ್ಬವನ್ನ, ನಮ್ಮ ಆಚರಣೆಯನ್ನ
ಧೈರ್ಯವಾಗಿ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥದ್ದು. ದಟ್ ಈಸ್ ದ ಓನ್ಲಿ ಸೊಲ್ಯೂಷನ್. ಇದನ್ನು ತಾವು ಧೈರ್ಯವಾಗಿ ಮಾಡಿ. ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ನಿಮ್ಮೆಲ್ಲರ ಜೊತೆಗೂ ಇದೆ. ಈಗಲೂ ನಾನು ಪರಮೇಶ್ವರ್ ಅವರಿಗೆ, ಸಿದ್ದರಾಮಯ್ಯನವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈಗಲೂ ಕೂಡ ಯಾವ್ಯಾವ ಈ ಟೆರರಿಸ್ಟ್ಗಳು, ಈ ಟಿಪ್ಪು ಸಂತತಿಗಳು ಈ ಕಲ್ಲನ್ನು ಹೊಡೆದು ಟೈರ್ ಸುಟ್ಟಿ ಬೆಂಕಿ ಹಾಕಿ ಈ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವರುಗಳ ಮೇಲೆ ತಕ್ಷಣದಲ್ಲಿ ಕಠಿಣಾತಿ ಕ್ರಮವನ್ನ ನೀವು ತಗೊಳ್ಬೇಕು. ಎರಡನೇದು, ಈ 23 ಜನ ಅಮಾಯಕ ಹಿಂದೂಗಳು ಯಾವುದೇ ತಪ್ಪಿಲ್ದಲೆ ಗಣಪತಿ ಹಬ್ಬ ಆಚರಣೆ ಮಾಡೋದಿಕ್ಕೆ ಮುಂದೆ ಬಂದು ಪಂಡಾಲ್ ಇಟ್ಟಂತವ್ರ ಮೇಲೆ ನೀವು ದೌರ್ಜನ್ಯದಿಂದ ಕೇಸ್ ಹಾಕಿ ಇವತ್ತು ಅವರನ್ನ ನೀವು ಇವತ್ತು ಏನು ತಪ್ಪಿತಸ್ಥರು ಅಂತ ತೋರಿಸಿ ಅವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀರಿ. FIR ನಿಂದ, ಚಾರ್ಜ್ ಶೀಟ್ ನಿಂದ ಈ ಎಲ್ಲಾ ಹಿಂದೂ ಯುವಕರನ್ನ ನೀವು ಬಿಡಬೇಕು. ಅಕಸ್ಮಾತ್ ಏನಾದ್ರೂ ನೀವು ಇದೇ ರೀತಿ ಅಮಾಯಕ ಹಿಂದೂ ಯುವಕರು ಯಾರು ಗಣಪತಿ ಪಂಡಾಲ್ ಇಟ್ರು, ಯಾರು ಈ ತುಳಿತಕ್ಕೆ ಒಳಗಾಗಿದ್ರು, ಯಾರು ಈ ಗಲಭೆಗೆ ತುತ್ತಾಗಿದ್ರು, ಇವರನ್ನೇ ನೀವು ಅವ್ರ ಮೇಲೆ ಕೇಸ್ ಹಾಕ್ತಾ ಹೋದ್ರೆ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಯುವ ಮೋರ್ಚಾದಿಂದ ಮಂಡಲ್ವಲ್ಲೂ ಕೂಡ ನಾವು ಹಳ್ಳಿಲೂ ಕೂಡ ನಿಮ್ಮ ವಿರುದ್ಧ ದೊಡ್ಡ ಹೋರಾಟವನ್ನು ಕಟ್ಟಬೇಕಾಗತ್ತೆ. ನಾನು ಪರಮೇಶ್ವರ್ ಅವರಿಗೆ ಬಹಳ ಎಚ್ಚರಿಕೆಯ ಒಂದು ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಸರ್ಕಾರ ನಿಮ್ ಕೈಲಿದೆ ಅಂತ ಅನ್ಕೊಂಡು ಮನ್ಸಿಗೆ ಬಂದಂತ FIR ಗಳನ್ನ ಹಾಕಿ ಯಾರು ಸರಿಯಾಗಿರುವಂತ ಪ್ರಾಮಾಣಿಕವಾಗಿ ಶಾಂತಿಯಿಂದ ಕೆಲಸ ಮಾಡ್ಕೊಂಡಿದ್ದಾರೆ ಅವ್ರ ಮೇಲೂ ಕೇಸ್ ಹಾಕ್ಸಿ, ಯಾರು ಪುಂಡ್ರು ಪೋಖ್ರಿದ್ದಾರೆ, ನಿಮಗೆ ವೋಟ್ ಹಾಕ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ನೀವು ಬಿಟ್ರೆ ಸರ್ಕಾರಕ್ಕೆ ಪಾಠ ಕಲಿಸಬೇಕಾಗಿರುವಂತ ಕೆಲಸ ಭಾರತೀಯ ಜನತಾ ಯುವ ಮೋರ್ಚಾ ಮಾಡುತ್ತೆ. ಧನ್ಯವಾದ.